ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು ನಡೆದಿರ್ತಕ್ಕಂಥ 7ನೇ ತರಗತಿಯ ಎಸ್ಎಸ್ನ ಸಮಾಜ ವಿಜ್ಞಾನದ ಎಸ್ 2ರ ಪರೀಕ್ಷೆ DSC ಆರ್ಟರ್ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡೋಣ. ಸುಮಾರು ನನಗೆ ಕಮೆಂಟ್ ಬಂತು, ಸರ್ ನಮಗೆ ಕೀ ಆನ್ಸರ್ಸ್ಗಳನ್ನು ಕೊಡಿ ಅಂತಂದಾಗ. ನಾವು ಸುಮಾರು 5 ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀವಿ. 5 ಪ್ರಶ್ನೆ ಪತ್ರಿಕೆಯಲ್ಲಿನ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ನಿಮಗೆ ಬಂದಿದ್ದಾವೆ. ಯಾವೆಲ್ಲ ಪ್ರಶ್ನೆ ಬಂದಿದ್ದಾವೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಇದು ಇಂದು ನಡೆದಿರ್ತಕ್ಕಂಥ ಪರೀಕ್ಷೆಯ ಸಂಪೂರ್ಣ ಉತ್ತರಗಳು ಇತ್ತು. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಕೇಳಿದರು, ಸಾಮಾನ್ಯ ಶಕ ವರ್ಷ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಇಬ್ಬರು ಮಹಿಳೆಯರು. ಆಪ್ಷನ್ ಸಿ ಲಕ್ಷ್ಮೀಬಾಯಿ ಮತ್ತು ಹಜರತ್ ಮಹಲ್ ಅಂತ ಬರೆದ್ರೆ ಕರೆಕ್ಟ್ ಆನ್ಸರ್ ಬರ್ತದೆ. ಪ್ರಶ್ನೆ 2, ಈ ಪ್ರಶ್ನೆ ಪತ್ರಿಕೆ ನಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದೀವಿ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಗಾಂಧೀಜಿ ಅಂತ ಬರೆದ್ರೆ ನಿಮಗೆ ಉತ್ತರ ಕರೆಕ್ಟ್ ಆಗ್ತದೆ. ಪ್ರಶ್ನೆ 3, ಹಣ ಆಸ್ತಿ ವ್ಯವಹಾರಗಳ ಬಗ್ಗೆ ಸಿವಿಲ್ ನ್ಯಾಯಾಲಯ ತೀರ್ಪು ಕೊಟ್ಟರೆ ಕೊಲೆ ಕಳ್ಳತನ ದರೋಡೆ ಬಗ್ಗೆ ತೀರ್ಪು ಕೊಡೋ ನ್ಯಾಯಾಲಯ ಕೇಳಿದ್ರು ಕ್ರಿಮಿನಲ್ ಅಥವಾ ದಂಡ ನ್ಯಾಯಾಲಯ ಅಂತ ಕರಿತೀವಿ. ಈ 4ನೇ ಪ್ರಶ್ನೆ ಪತ್ರಿಕೆ ಕೂಡ ನಾವು ಹಾಕಿದ್ದೀವಿ. ಆಸ್ಟ್ರೇಲಿಯಾದ ಐರ್ ಸರೋವರದ ಪಶ್ಚಿಮದಲ್ಲಿ ಪ್ರಪಂಚದ ಅತಿ ದೊಡ್ಡ ಏಕಶಿಲೆ ಕೇಳಿದ್ದಾರೆ. ಆಪ್ಷನ್ ಎ ಐಯರ್ಸ್ ಅಥವಾ ಊಲೂರು ಅಂತಕ್ಕಂಥ ಬರೆದ್ರೆ ನಿಮಗೆ 1 ಅಂಕ ಗ್ಯಾರಂಟಿಯಾಗಿ ಕೊಡ್ತಾರೆ. ಸೆಕೆಂಡ್ 1 ಅಂಕದ ಪ್ರಶ್ನೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ. ಇದು ಕೂಡ ನಾವು ಕೊಟ್ಟಿದ್ದೀವಿ. ಇದರ ಆನ್ಸರ್ ಬಂದುಬಿಟ್ಟು ಬಾಲ್ ಗಂಗಾಧರ್ ತಿಲಕರು ಅವರೇ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರ್ತೀನಿ ಅಂತ ಹೇಳಿದರು. 6ನೇ ಪ್ರಶ್ನೆ, ಭಾರತದ ಪ್ರಸಿದ್ಧ ಕ್ರೈಸ್ತ ಸಮಾಜ ಸುಧಾರಕಿ ಯಾರು? ಭಾರತದ ಪ್ರಸಿದ್ಧ ಕ್ರೈಸ್ತ ಸಮಾಜ ಸುಧಾರಕಿ ಪಂಡಿತ್ ರಮಾಬಾಯಿ. ಇನ್ನು DS ವಿಸ್ತರಿಸಿ ಬರೆಯಿರಿ. DSS ಆಲ್ರೆಡಿ ನಾವು ಇದನ್ನು ಕೂಡ ಕೊಟ್ಟಿದ್ದೀವಿ. ದಲಿತ ಸಂಘರ್ಷ ಸಮಿತಿ ಅಂತ ಬರ್ತದೆ. ಇನ್ನು ಪ್ರಾಚೀನ ಕಾಲದಲ್ಲಿ ಬಳಸ್ತಕ್ಕಂಥ ಸಂಪರ್ಕ ಮಾಧ್ಯಮಗಳಂತ ಕೇಳಿದರು ಪಾರಿವಾಳ ಮತ್ತು ಒಂಟೆ ಅಂತ ಬರೆದ್ರೆ ಸಾಕು. ಇದಕ್ಕೆ ನಿಮಗೆ 1 ಅಂಕ ಕೊಡ್ತಾರೆ. ಇನ್ನು ಬಿಟ್ಟ ಸ್ಥಳದಲ್ಲಿ 9ನೇ ಪ್ರಶ್ನೆ. ಈ ಪ್ರಶ್ನೆಯೂ ಕೂಡ ನಾವು ಕೊಟ್ಟಿದ್ದೀವಿ. ನ್ಯೂಯಾರ್ಕ್ ಬಳಿಯ ಡ್ಯಾಶ್ ನಗರದಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯವಿದೆ ಅಂತ ಕೇಳಿದರು. ಲೇಕ್ ಸಕ್ಸಸ್ ಇಸ್ ದ ರೈಟ್ ಆನ್ಸರ್. ಹವಳದ ದಿನೆಗಳು, ಇದು ಪ್ರಶ್ನೆಯನ್ನು ನಾವು ಕೊಟ್ಟಿದ್ದೀವಿ. ಹವಳದ ದಿನೆಗಳು ಕಂಡು ಬರ್ತಕ್ಕಂಥ ಖಂಡ ಕೇಳಿದ್ದಾರೆ, ಅದು ಆಸ್ಟ್ರೇಲಿಯಾ ಇಸ್ ದ ರೈಟ್ ಆನ್ಸರ್. ಕಾರ್ಗಿಲ್ ಯುದ್ಧ ನಡೆದ ವರ್ಷ ಕೇಳಿದ್ದಾರೆ, 1999. ಈ 12ನೇ ಪ್ರಶ್ನೆ ಪ್ರಶ್ನೆ ನಾವು ಕೊಟ್ಟಿದ್ದೀವಿ. ಪ್ರಪಂಚದ 5ನೇ ದೊಡ್ಡ ಭೂಖಂಡ ಅಂಟಾರ್ಟಿಕಾ ಇಸ್ ದ ರೈಟ್ ಆನ್ಸರ್. 2 ಅಂಕದ ಪ್ರಶ್ನೆಗಳು. ಟೋಟಲಿ 10 ಇರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 20 ಅಂಕ. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಕಮಲಾಬಾಯಿ ಚಟ್ಟೋಪಾಧ್ಯಾಯ ಅವರಿಗೆ ದೊರೆತ ಪ್ರಶಸ್ತಿಗಳು ಯಾವುವು ಅಂತ ಕೇಳಿದ್ದಾರೆ. ಅದು ಪದ್ಮಭೂಷಣ, ಪದ್ಮವಿಭೂಷಣ, ರಾಮನ್ ಮೆಗಸ್ತೆ, ವತ್ ಉಲ್ ಫೌಂಡೇಶನ್ ಪ್ರಶಸ್ತಿ, ಸೆಂಟ್ರಲ್ ಅಕಾಡೆಮಿ ಪ್ರಶಸ್ತಿ ಅಂತ ಬರೀಬೇಕು. ಇನ್ನು ಈ ಪ್ರಶ್ನೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಕರ್ನಾಟಕ ಯಾವ ರಾಜ್ಯಗಳೊಂದಿಗೆ ಗಡಿ ವಿವಾದಗಳನ್ನು ಉಂಟು ಮಾಡಿದೆ? ಅದು ಮಹಾರಾಷ್ಟ್ರ, ಕೇರಳ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು. ಈ 5 ರಾಜ್ಯಗಳೊಂದಿಗೆ ಕರ್ನಾಟಕ ಗಡಿ ವಿವಾದವನ್ನು ಹೊಂದಿದೆ. ಇನ್ನು 15ನೇ ಪ್ರಶ್ನೆಯೂ ಕೂಡ ನಾವು ಕೊಟ್ಟಿತ್ತು. ನಾವೇಕೆ ಪ್ರಾಚೀನ ಕೆರೆಗಳನ್ನು ಉಳಿಸಬೇಕು? 1ನೇದು ಅಂತರ್ಜಲ ಮಟ್ಟ ಕಾಯ್ದುಕೊಳ್ಳೋ ಸಲುವಾಗಿ. 2ನೇದು ನೀರು ಅತ್ಯಮೂಲ್ಯವಾದ ವಸ್ತುವಾಗಿದೆ. 2ನೇದು ಸಕಲ ಪ್ರಾಣಿ ಪಕ್ಷಿ ಗಿಡಮರಗಳಿಗೆ ನೀರು ಅತಿ ಅವಶ್ಯಕ. ಸಕಲ ಜೀವರಾಶಿಗಳಿಗೆ ಬದುಕಲು ನೀರು ಬೇಕೇ ಬೇಕು. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಕೆರೆಗಳನ್ನು ಉಳಿಸಬೇಕಾದ ಅವಶ್ಯಕತೆ ಇದೆ. ಆರ್ಥಿಕ ಹಿಡುವಳಿ, ಈ ಪ್ರಶ್ನೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಯಾವ ಹಿಡುವಳಿಯಿಂದ ಬೇಸಾಯಗಾರ ಬೇಸಾಯ ವೆಚ್ಚಗಳನ್ನು ಕಳೆದು ತನಗೂ ತನ್ನ ಕುಟುಂಬಕ್ಕೂ ನೆಮ್ಮದಿಯಾಗಿರಲು ಬೇಕಾದ ಆದಾಯ ಗಳಿಸಬಲ್ಲನೋ ಅಂಥ ಜೀವನಾಧಾರ ತಿಳುವಳಿಕೆಗೆ ನಾವೇನಂತೀವಪ್ಪ ಅಂದ್ರೆ ಆರ್ಥಿಕ ಹಿಡುವಳಿ ಅಂತ ಕರಿತೀವಿ. ಇದನ್ನು ನೀವು ಬರೆದ್ರೆ ನಿಮ್ಗೆ ಏನು ಮಾಡ್ತೀರಪ್ಪ ಅಂದರೆ 1 ಅಂಕಗಳನ್ನು ನಿಮಗೆ ಆರಾಮಾಗಿ 2 ಮಾರ್ಕ್ಸನ್ನು ಕೊಡ್ತಿದ್ರು. ಪ್ರಶ್ನೆ 17, ಇಂದು ಎಲ್ಲ ಸಮುದಾಯಗಳನ್ನು ತಲುಪ್ತಕ್ಕಂಥ ಸಂಪರ್ಕ ಮಾಧ್ಯಮಗಳು ಯಾವುವು? ಇವತ್ತು ಎಲ್ಲ ಕಡೆ ತಲುಪ್ತಕ್ಕಂಥ ಸಂಪರ್ಕ ಮಾಧ್ಯಮಗಳ ಪಟ್ಟಿಯಲ್ಲಿ ನಾವು ರೇಡಿಯೋ ಹೇಳ್ತೀವಿ, ದೂರದರ್ಶನ ಹೇಳ್ತೀವಿ, ಮೊಬೈಲ್ ಹೇಳ್ತೀವಿ, ಆಮೇಲೆ ಅಂತರ್ಜಾಲ ಅಂದರೆ ಇಂಟರ್ನೆಟ್ ಅಂತಕ್ಕಂಥದ್ದನ್ನು ಬರಿತೀವಿ. ಇನ್ನು 18ನೇ ಪ್ರಶ್ನೆಯೂ ಕೂಡ ನಾವು ಕೊಟ್ಟಿತ್ತು. ಅಂದರೆ ನ್ಯಾಯ ನಿರ್ಣಯದ ವಿಳಂಬವನ್ನು ತಡೆಯಲಿಕ್ಕೆ ಜನತಾ ನ್ಯಾಯಾಲಯ ಹೇಗೆ ಸಹಾಯ ಮಾಡಿದೆ? ಇದು ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಮತ್ತು ಹೊಂದಾಣಿಕೆ ಮುಖಾಂತರ ವ್ಯಾಜ್ಯಗಳನ್ನು ತೀರ್ಮಾನ ಮಾಡುವುದಕ್ಕೆ ಸರ್ಕಾರ ರೂಪಿಸಿರುವ ಒಂದು ವ್ಯವಸ್ಥೆಯೇ ಅದು ಲೋಕ್ ಅದಾಲತ್ ಅಥವಾ ಜನತಾ ನ್ಯಾಯಾಲಯ. ಇಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅನುಕೂಲಕರವಾದ ಸ್ಥಳಗಳಲ್ಲಿ ಆಗಾಗ ಇದನ್ನು ವ್ಯವಸ್ಥೆಯನ್ನು ಮಾಡ್ತಾರೆ. ಅದರ ತೀರ್ಪು ನ್ಯಾಯಾಲಯದ ತೀರ್ಪಿಗೆ ಸಮಾನನೇ ಅಂತ ಹೇಳ್ತಾರೆ. ಈ ಲೋಕ್ ಅದಾಲತ್ತಿನ ತೀರ್ಪು ಅಂತಿಮವಾಗಿದ್ದು ಎರಡೂ ಪಕ್ಷದವರು ಬದ್ಧರಾಗಿರ್ತಾರೆ. ಮುಂದಿನ ಖರ್ಚು ನಮ್ಮ ಹಾಗೂ ವಿಳಂಬವನ್ನೇನಾಗ್ತದಪ್ಪ ಅಂದ್ರೆ ತಪ್ತದ ಅಂತ ಬರೆದ್ರೆ ನಿಮಗೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ 1, ಪೂರಕ ರಕ್ಷಣಾ ಪಡೆಗಳನ್ನು ಪಟ್ಟಿ ಮಾಡಿ. ಈ ಪ್ರಶ್ನೆಯನ್ನು ಕೂಡ ನಾವು ನಿಮಗೆ ಕೊಟ್ಟಿತ್ತು.
ಇಲ್ಲಿ ಗಡಿ ಭದ್ರತಾ ಪಡೆ ಬರ್ತದೆ, BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತಾರೆ. ಗಡಿ ರಸ್ತೆಗಳ ಸಂಘಟನೆಗಳು ಬರ್ತವೆ. ಕರಾವಳಿ ಪಹರೆ ಪಡೆ ಬರ್ತದೆ, CISF ಅಂತ ಕರೀತಾರೆ, ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರೀತಾರಲ್ಲ, CISF. ಸೊ ಅವೆಲ್ಲ ಏನಪ್ಪ ಅಂತಂದರೆ ಪೂರಕ ರಕ್ಷಣಾ ಪಡೆಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವುಗಳೇ ಆಗಿದ್ದಾವೆ. ಇನ್ನು ಸಾರ್ಕ್ ಸ್ಥಾಪನೆ ಉದ್ದೇಶ ಇದನ್ನು ಕೂಡ ನಾವು ಕೊಟ್ಟಿತ್ತು ನಮ್ಮ ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ. ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸವನ್ನು ವೃದ್ಧಿ ಮಾಡೋದು, ದಕ್ಷಿಣ ಏಷ್ಯಾ ಜನತೆಯ ಕ್ಷೇಮಾಭಿವೃದ್ಧಿಯನ್ನು ಪ್ರೋತ್ಸಾಹಿಸೋದು, ಪರಸ್ಪರ ಸಹಕಾರ ಮತ್ತು ಸಹ ಉದ್ಯಮವನ್ನು ಮಾಡೋದು, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೊಡನೆ ಸಂಬಂಧವನ್ನು ಬಲಪಡಿಸೋದು. 21ನೇ ಪ್ರಶ್ನೆ, ವಿಶ್ವಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಪ್ರಮುಖ ಭಾರತೀಯರನ್ನು ಬರೀರಿ ಅಂತ ಕೇಳಿದ್ದಾರೆ. ಅದರಲ್ಲಿ ಜನರಲ್ KS ತಿಮ್ಮಯ್ಯ ಬರ್ತಾರೆ, ಡಾಕ್ಟರ್ ನಾಗೇಂದ್ರ ಸಿಂಗ್ ಬರ್ತಾರೆ, ಬೆನಗಲ್ ನರಸಿಂಗ್ ರಾವ್ ಬರ್ತಾರೆ, ಆಮೇಲೆ ವಿಜಯಲಕ್ಷ್ಮಿ ಪಂಡಿತ್ ಅವರು ಬರ್ತಾರೆ. ಈ 4 ಜನ ಏನಪ್ಪ ಅಂತಂದರೆ ವಿಶ್ವಸಂಸ್ಥೆಯಲ್ಲಿ ನಮ್ಮ ಭಾರತದವರು ಏನಾಗಿದ್ದಾರಪ್ಪ ಅಂದರೆ ಸೇವೆಯನ್ನು ಸಲ್ಲಿಸಿದರು. 22ನೇ ಪ್ರಶ್ನೆನೂ ಕೂಡ ನಾವು ಕೊಟ್ಟಿದ್ದೀವಿ. ಏನಂದರೆ ಅಂಟಾರ್ಟಿಕ್ ಒಪ್ಪಂದದಲ್ಲಿ ಭಾಗವಹಿಸಿದ 5 ಸದಸ್ಯ ರಾಷ್ಟ್ರಗಳು: ಆಸ್ಟ್ರೇಲಿಯಾ, ಚೀಲಿ, ಬೆಲ್ಜಿಯಂ, ಫ್ರಾನ್ಸ್ ಮತ್ತು ನಾರ್ವೆ. ಇವು 5 ಏನಪ್ಪ ಅಂದರೆ ಅಂಟಾರ್ಟಿಕ್ ಒಪ್ಪಂದದಲ್ಲಿ ಇರ್ತಕ್ಕಂಥ ದೇಶಗಳು. ಈ ಪ್ರಶ್ನೆನೂ ಕೂಡ ನಾವು ಕೊಟ್ಟಿತ್ತು. ಏನು, ಮಹಿಳೆಯರ ಶೈಕ್ಷಣಿಕ ಸುಧಾರಣೆಯಲ್ಲಿ ಸಾವಿತ್ರಿಬಾಯಿ ಫುಲೆಯವರ ಪಾತ್ರ. ಅವರು ಬಾಲಕಿಯರಿಗಾಗಿ ಶಾಲೆಗಳನ್ನು ಪ್ರಾರಂಭಿಸ್ತಾರೆ, ತಾವೇ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾರೆ, ಬಾಲ ವಿಧವೆಯರಿಗಾಗಿ ಪುನರ್ವಸತಿ ಕೇಂದ್ರ ಸ್ಥಾಪನೆ ಮಾಡ್ತಾರೆ, ಶಿಶು ಹತ್ಯೆ ಕೊನೆಗಾಣಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಪ್ಲೇಗ್ ರೋಗಕ್ಕೆ ತುತ್ತಾದವರಿಗೆ ಸೇವೆ ಕೊಡ್ತಾರೆ, ಪತಿಯ ಮರಣಾನಂತರ ಈ ಸತ್ಯಶೋಧಕ ಸಮಾಜವನ್ನು ಮುನ್ನಡೆಸಿಕೊಂಡು ಹೋಗ್ತಾರೆ. ಇವೆಲ್ಲ ಕೆಲಸಗಳು ಸಾವಿತ್ರಿಬಾಯಿ ಫುಲೆ ಅವ್ರದ್ದು ಆಗಿತ್ತು. ಇನ್ನು ಮೀರತ್, ಝಾನ್ಸಿ, ಗೋರಖ್ಪುರ್ ಮತ್ತು ಬ್ಯಾರಕ್ಪುರ್ಗಳನ್ನು ಗುರುತಿಸಬೇಕು ಅಂತ ಕೇಳಿತ್ತು. ಸೊ ಫಸ್ಟ್ ನಿಮಗೆ ಕಾಣ್ತಿರ್ಬೋದು ಅದೇನಪ್ಪ ಅಂತಂದರೆ ಮೀರತ್. ಓಕೆ, ಇದ್ಯಾವುದು ಮೀರತ್ ಅಂತ ಬರ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು 6 ಝಾನ್ಸಿ, ಇಲ್ಲೇ ಬರ್ತದೆ ಯಾವುದು ಬ್ಯಾರಕ್ಪುರು. ಇನ್ನು ಲಾಸ್ಟ್ ಏನು ಕೇಳಿದರೆ ಗೋರಖ್ಪುರ್ ಅಂತ ಒಂದು ಕೇಳಿದ್ದಾರೆ. ಸೊ ಗೋರಖ್ಪುರ್ ಅಂತಕ್ಕಂಥದ್ದು ಎಲ್ಲ ಬರ್ತದಪ್ಪ ಅಂದರೆ ಈ ಕಡೆ ಬರ್ತದೆ. ಇದು 10 ಅಂತಿದೆಯಲ್ಲ, ಇದು ಗೋರಖ್ಪುರ್. ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಇದೇ ಒಂದು ನಿಮ್ಮ 1850 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಪಾಠದಲ್ಲಿನೇ ನಿಮಗೆ ಅವರು ಆಲ್ರೆಡಿ ಮ್ಯಾಪನ್ನು ಕೊಟ್ಟಿದ್ದಾರೆ. ಅದರಿಂದನೂ ಕೂಡ ನೀವೇನು ಮಾಡ್ಬೋದಿತ್ತು, ಆರಾಮಾಗಿ ಪ್ರಾಕ್ಟೀಸ್ ಮಾಡಿ ಅಂತ ನಾವು ನಿಮ್ಗೆ ಆಲ್ರೆಡಿ ಅದನ್ನು ಹೇಳಿತ್ತು. ಅದನ್ನು ಕೂಡ ನೀವು ಮಾಡಿದರೆ ಖಂಡಿತವಾಗಿರ್ತಕ್ಕಂಥ ನಿಮಗೆ ಅಂಕಗಳು ಸಿಕ್ಕಿರ್ತವೆ. ಇಷ್ಟು ಇವತ್ತು ನಡೆದಿರ್ತಕ್ಕಂಥ DSCRT ಅವರ ಒಂದು SS ಸಮಾಜ ವಿಜ್ಞಾನದಲ್ಲಿ ನಾವು 7ನೇ ತರಗತಿಯವರಿಗಾಗಿರ್ತಕ್ಕಂಥ ಕೀ ಉತ್ತರಗಳನ್ನು ರೆಡಿ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರಿಗೂ ಕೂಡ ಅದನ್ನು ಪೋಸ್ಟ್ ಮಾಡಿದ್ದೀವಿ. ಸೊ ವಿಡಿಯೋಗಳನ್ನು ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಮತ್ತು ಇದೇ ತರನಾಗಿರ್ತಕ್ಕಂಥ ನಿಮ್ಮ ಮುಂದಿನ ಒಂದು ಸೈನ್ಸ್ ಮತ್ತು ಹಿಂದಿಗಾಗಿ ವಿಡಿಯೋಗಳನ್ನು ಲೈನಪ್ ಮಾಡಿದ್ದೀವಿ. ಅವೆಲ್ಲವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ದಯಮಾಡಿ ಅವುಗಳನ್ನು ನೀವು ನಮಗೆ ಸಪೋರ್ಟ್ ಮಾಡಿ. ಬಾಯ್.